ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸಾನ್ಯ ಆಯ್. ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇರೋದು ತುಂಬಾನೇ ಸಂತಸಕರವಾದ ವಿಚಾರ ನನಗೆ. ಯಾಕಂದ್ರೆ ನನ್ನಲ್ಲಿರೋ ಒಂದು ಸಂಕಟನ ಇದು ಈ ಸುದ್ದಿಗೋಷ್ಠಿ ಗುರುತಿಸುತ್ತೆ ಅಂತ ಹೇಳ್ಬೋದು. ಆಲ್ ಥ್ಯಾಂಕ್ಸ್ ಟು ರಾಜಣ್ಣ. ಕನ್ನಡ ಕುಣಿತ ಅನ್ನೋ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡ್ತಾ ಇದ್ದಾರೆ. ಇದೇ ಫೆಬ್ರವರಿ 22 ಅಲ್ವಾ? ಫೆಬ್ರವರಿ 22 ಬ್ರಿಗೇಡ್ ರೋಡ್ ಅಲ್ಲಿ ನಡೆಯುತ್ತೆ. ನಾನು ಹಲವಾರು ರೆಸ್ಟೋರೆಂಟ್ಗಳಿಗೆ ಹೋಗಿದ್ದೀನಿ, ಹಲವಾರು ಜಾಗಗಳಿಗೆ ಹೋಗಿದ್ದೀನಿ, ನಮ್ಮ ಬೆಂಗಳೂರಿನಲ್ಲೇ ಅಥವಾ ನಮ್ಮ ಕರ್ನಾಟಕನ ಅಂತ ಇಟ್ಕೊಳ್ಳೋಣ. ಕನ್ನಡ ಹಾಡುಗಳನ್ನ ಕೋರ್ಕೊಂಡಾಗ ಅಥವಾ ದಯವಿಟ್ಟು ಹಾಕಿ ಅಂತ ಬೇಡ್ಕೊಂಡಾಗ ಇಲ್ಲ ಅಂತ ತಿರಸ್ಕರಿಸಿದ್ದಾರೆ. ನನಗೆ ಅಂದ್ರೆ ಕನ್ನಡತೆಯಾಗಿ ನಾನು ಕೇಳ್ಕೊಂಡಾಗ ಹಾಗೆ ತಿರಸ್ಕಾರ ಮಾಡಿದ್ದಾರೆ. ಹೌದು, ಅದು ಅವರ ಸಂಸ್ಥಾನದ ಒಂದು ರೂಲ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಆಗಿರ್ಬಹುದು. ಬಟ್ ಇದು ನನಗೊಂಥರ ದುರಂತ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೇ ಕೋರಿಕೆನ ನಾನು ಅಂತಾರಾಷ್ಟ್ರೀಯದಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಕೇಳ್ಕೊಂಡಾಗ ನಿಜವಾಗ್ಲೂ ಹಾಡನ್ನ ಹಾಕಿದ್ದಾರೆ. ಇದು ನನಗೆ ಇದೇನಿದು ಹೀಗಾಗ್ತಿದೆಯಲ್ಲ ಅಂತ ಒಂದು ಕ್ವಶನ್ ಹುಡ್ಕೋತು. ಅಂಡ್ ಆಮೇಲೆ ನಾನು ಯೋಚನೆ ಮಾಡ್ತಾ ಹೋದೆ ಯಾಕೆ ಹೀಗಿರ್ಬೋದು ಅಂತ. ಬಟ್ ಏನನ್ಸುತ್ತೆ ಅಂದ್ರೆ ಈ ಬಂಡವಾಳಶಾಹಿ ಸಂಸ್ಥಾನಗಳು ಹೆಚ್ಚಾಗ್ತಾ ಇದ್ದಂಗೆನೆ ನಮ್ಮ ಐತಿಹಾಸಿಕ ಕಲೆ, ಸಂಸ್ಕೃತಿ, ಭಾಷೆ ಮಾಸ್ ಹೋಗ್ತಾ ಇದೆ. ಇದರಿಂದ ಏನು ಯಾರು ಕನ್ನಡನ ಸೆಲೆಬ್ರೇಟ್ ಮಾಡ್ತಾರೆ, ಯಾರು ಆಚರಿಸ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ, ಇದು ನಮ್ಗೆಲ್ಲೋ ಒಂದು ಗೊತ್ತಾಗಿರ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ವಿಚಾರ ಮಾತಾಡ್ತಿರ್ಬೇಕಾದ್ರೆ ಡಿ.ವಿ. ಗುಂಡಪ್ಪರ್ ಅವರ ಒಂದು ಕಗ್ಗ ನಾಟಕ ಬರುತ್ತೆ ನನಗೆ. ಏನು ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿಡಿಸಿ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಅವ್ರು ಬರೆದಿರುವಂತ ಅಂಶಗಳ ಮಧ್ಯೆ ಒಂದು ಸ್ನೇಹ ಇದೆ, ಒಂದು ಪ್ರೀತಿ ಇದೆ. ಅದೇ ತರಹ ನಮ್ಮ ಮಧ್ಯೆನೂ ಒಂದು ಸೌಹಾರ್ದತೆ ಹೆಚ್ಚಾಗಬೇಕು. ಪರಸ್ಪರ ಬೆಳೆಸುವ ಮನಸ್ಥಿತಿ ಹೆಚ್ಚಾಗ್ತಿದ್ರೆ ಮಾತ್ರ ನಿಜವಾದ ಬದಲಾವಣೆ ನಾವು ಕಾಣೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಮ್ಮ ಕರುನಾಡ ತಾಯಿ ಅಂತ ಹೇಳ್ಕೊಳ್ಳೋಣ, ಇವಾಗ ಅದ್ರ ಬಗ್ಗೆನೆ ಮಾತಾಡ್ತಿರೋದ್ರಿಂದ ಯಾರನ್ನೂ ತಿರಸ್ಕಾರ ಮಾಡಿಲ್ಲ, ಯಾರನ್ನೂ ಬಿಟ್ಕೊಟ್ಟಿಲ್ಲ, ಯಾರನ್ನೂ ತಡೆದೂ ಇಲ್ಲ. ಹಾಗೆ ಎಲ್ಲರನ್ನೂ ಸ್ವೀಕಾರ ಮಾಡಿದಾಳೆ, ಎಲ್ಲರಿಗೂ ತನ್ನ ಜಾಗವನ್ನ ಹಂಚಿಕೊಟ್ಟಿದ್ದಾಳೆ, ಎಲ್ಲರಿಗೂ ಊಟ ತಿಂಡಿನ ಕೊಟ್ಟಿದ್ದಾಳೆ. ಹೀಗಿರ್ಬೇಕಾದ್ರೆ ನಮಗೆ ಈ ತರ ಮಾಡಿದ್ರೆ ನನಗೆ ಒಂಥರ ಅನ್ಯಾಯ ಅಲ್ವಾ ಅಂತ ಅನ್ಸುತ್ತೆ. ಸೊ ಇವತ್ತು ಈ ವಿಚಾರಗಳನ್ನ ಇವರು ನೀಟಾಗಿ ಗಮನಿಸ್ತಾ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನೇ ಮಾಡ್ತಾ ಇದ್ದಾರೆ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲಾ ವರ್ಗದವರು, ಎಲ್ಲಾ ಭಾಷೆಯವರು ಬಂದು ಪಾಲ್ಗೊಳ್ಬಹುದು ಇದ್ರಲ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವ್ರೆ ಅವಾಗ್ಲೇ ಹೇಳಿದಾಗೆ ಉತ್ತರ ಕರ್ನಾಟಕದವರು ಬರ್ತಾರೆ, ಮಂಡ್ಯದವರು ಬರ್ತಾರೆ, ಚಿಕ್ಕಮಂಗ್ಳೂರವರು ಬರ್ತಾರೆ, ಕೂರ್ಗವರು ಬರ್ತಾರೆ. ಸೊ ಒಂಥರ ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನನಗೆ ಹೆಮ್ಮೆ. ಯಾಕಂದ್ರೆ ಇವ್ರು ಫೋನ್ ಮಾಡಿ ನನ್ಗೆ ಏನಾದ್ರು ಕನ್ನಡ ಅಂತ ಹೇಳಿದ ತಕ್ಷಣ ನನಗೆ ಇನ್ಯಾರು ಹೊಳಿಲೇ ಇಲ್ಲ, ನಿಮ್ಮನ್ನ ಕರಿಬೇಕು ಅಂತ ಅನಿಸ್ತತ್ರ. ನನ್ನ ದೊಡ್ಡ ಅಣ್ಣನ ಹಾಗೆ ರಾಜಣ್ಣ. ಸೊ ನನ್ನನ್ನ ಇವತ್ತು ಇಲ್ಲಿಗೂ ಕರೆದು ನಿಮ್ ಜೊತೆ ಮಾತಾಡ್ಕೊಂಡು ಅವಕಾಶ ಮಾಡ್ಕೊಡ್ತಾರೆ. ತುಂಬಾನೇ ಖುಷಿ ಆಗ್ತಿದೆ. ಎಲ್ರು ಬನ್ನಿ. ಕನ್ನಡ ಕುಣಿತ ಫೆಬ್ರವರಿ 22 ಬ್ರಿಗೇಡ್ ರೋಡ್ ನಲ್ಲಿ ನಡೆಯುತ್ತೆ. ಹಲವಾರು ಸೆಲೆಬ್ರಿಟೀಸ್ಗಳು ಬರ್ತಾರೆ, ಸಿಂಗರ್ಸ್ಗಳು ಬರ್ತಾರೆ. ಎಲ್ಲರೂ ಬನ್ನಿ, ಕನ್ನಡವನ್ನು ನಾವು ಆಚರಿಸೋಣ. ಅವಳು ಆಲ್ರೆಡಿ ದೊಡ್ಡ ಆಲದ ಮರ, ಅವಳನ್ನ ನಾವೇನು ಬೆಳೆಸ್ಬೇಕಾಗಿಲ್ಲ, ಅವಳನ್ನ ಆರಾಧಿಸಿದ್ರೆ ಸಾಕು.